ವಿಡಿಯೋ ಮಾಡಬೇಡ್ರಿ, ಬಟ್ಟೆ ಅಲಂಕಾರ ಮಾಡಿಲ್ಲ. ಬಟ್ಟೆ ಅಲಂಕಾರ ಮಾಡಿ ವಿಡಿಯೋ ಬೇಡ. ಸಂಗು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ನನ್ನ ತಾಯಿ. ನಮಸ್ಕಾರಮ್ಮ. ನಮಸ್ಕಾರ ನಮಸ್ಕಾರ. ಎಲ್ಲಿಂದ ಬಂದಿರೋದು? ಹೈದ್ರಾಬಾದಿಂದ ಬಂದಿದ್ದೀರೇನಮ್ಮ? ಹೈದ್ರಾಬಾದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನನ್ನ ತಾಯಿ? 150 160. ಅಲ್ಲ ಸ್ವಾಮಿ, ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಬರೋಕ್ಕೆ ಹೋದ್ರಿ? ಹಾಂ, ಅಯ್ಯೋ, ನನ್ನ ಮೇಲೆ ಯಾಕಮ್ಮ ಭಕ್ತಿ? ಇಲ್ಲಿ ನೋಡಿ, ಇವ್ರ ಮೇಲೆ ಭಕ್ತಿ. ಇವ್ರು ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನೀವು ಇವ್ರನ್ನ ಹುಡ್ಕೊಂಡು ಬಂದಿದ್ದೀರಾ, ಆಯಿತಾ? ನೀವು ಹುಡ್ಕೊಳ್ಳಿ, ಇಲ್ಲ ಹುಡ್ಕೊಳ್ಳಮ್ಮ. ರಾಯರದು ಇವತ್ತು ರಾಯರನ್ನ ಹುಡುಕೊಂಡು ನೀವೆಲ್ಲಿಂದಮ್ಮ? ನಾವು ಹುಮ್ನಾಬಾದ್ ತಾಲೂಕು ಬೇನ್ಚಿಂಚೋಳಿ ಗ್ರಾಮದಿಂದ ಬಂದಿದ್ದೀವಿ. ಅಲ್ಲಿಂದ ಬಂದಿದ್ದೀರೇನಾ? ಅಂದರೆ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ? ನಾವು ವಿಡಿಯೋ ನೋಡ್ಬೇಕಂತ ನಾವು ಬಂದಿದ್ದೀವಿ. ನೋಡ್ಬೇಕಂತ ನಿಮ್ಮ ದರ್ಶನ ನಾವು ಹೋಗ್ಬೇಕಂತ ನಾವು ಬಂದಿದ್ದೀವಿ. ಅಲ್ಲ, ನೀವು ನಿನ್ನೆಯಿಂದ ಬಂದಿದ್ದೀರಾ? ನೀವು ನಿನ್ನೆಯಿಂದ ವಸತಿ ಮಾಡಿದ್ದೀರಾ, ಮತ್ತು ನನ್ನ ಜೊತೆ ಒಂದು 5-6 ಕಿಲೋಮೀಟ್ರ್ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದೀರಾ. ಖಂಡಿತ ನೀವೇನು ಅಂದುಕೊಂಡಿದ್ದೀರಾ ಅದೆಲ್ಲ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ರಾಯರು ಇರುವುದು ಸತ್ಯ. ನಾವು ಎಷ್ಟೇ ಒಂದು ಕಷ್ಟದಲ್ಲಿದ್ದರೂ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನು ಕಾಪಾಡ್ತಾರೆ. ನಂಬಿಕೆ, ತಾಳ್ಮೆ ಇವೆರಡೂ ನಮ್ಮಲ್ಲಿ ಇರಬೇಕು. ಪಾಪ ಹೈದ್ರಾಬಾದಿಂದ ಇಲ್ಲಿವರೆಗೂ ಬಂದಿದ್ದೀರಾ, ನೀವೇನು ಮನಸ್ಸಲ್ಲಿ ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಅದು ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಇವಾಗ ಏನಾದರೂ ನಿಮ್ಮ ಅನಿಸಿಕೆ ಅಂದರೆ, ಇವಾಗ ನಾನು ಒಂದು ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಅಲ್ವಾ? 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ನೀವು ಪೂಜೆ ಮಾಡಬೇಕು. ಮಾಡ್ತೀರಾ? 9 ವಾರ ಆದಮೇಲೆ ನಿಮ್ಗೆ ರಿಸಲ್ಟ್, ನನಗೆ ಕೆಲಸ ಆಯಿತು ನೀವು ಹೇಳ್ಕೊಟ್ಟಿದ್ದು ಅಂತ ನನಗೆ ಹೇಳಬೇಕು. ನಿಮ್ಮ ಧ್ವನಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ.
ನಮ್ಮ ತಂದೆ ತಾಯಿಯರು ಮತ್ತು ಅಕ್ಕ ತಂಗಿ ಮತ್ತು ಅವರ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಮತ್ತು ನಮ್ಮ ಅಣ್ಣ ತಮ್ಮರೆಲ್ಲ ಒಳ್ಳೆ ಆರೋಗ್ಯದಿಂದ ಇರಲಿ ಅಂತ ರಾಯರಿಗೆ ಬೇಡ್ಕೊತೀವಿ. ಖಂಡಿತ ತಾಯಿ, ಒಳ್ಳೇದಾಗಲಿ ಸ್ವಾಮಿ, ಒಳ್ಳೇದಾಗಲಿ. ನಿಮ್ಮದು ಎಲ್ಲ ಆರಾಮಾಗಿದ್ದೀರಾ, ಆರೋಗ್ಯವಾಗಿರಿ. ಏನು ಒಂದು ನಿಮ್ಗೆ ಶುಗರ್ ಆಗಲಿ ಬಿ ಪಿ ಆಗಲಿ ಹೇಳಿದಿರಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ, ಮುಕ್ತಿ ಆಗುತ್ತೆ, ಚಿಂತೆ ಮಾಡಬೇಡಿ. ಆ ಮೃತ್ತಿಕೆ ಪ್ರಸಾದವನ್ನು ತೊಗೊಂಡ್ಬಿಟ್ರೆ ಫುಲ್ ಪವರ್ಫುಲ್ ಅದು. ಅದನ್ನ ತೊಗೊಳೋದ್ರಿಂದ 9 ವಾರ ತಲೆಗೆ ಸ್ನಾನ ಮಾಡ್ಕೊಂಡು ತೊಗೋಬೇಕು ನೀವು, ಆವಾಗ ನಿಮ್ಗೆ ಅನುಗ್ರಹ ಆಗುತ್ತೆ. ಒಂದು ದಿನ ಬಿಟ್ಟು ಒಂದು ದಿನ ಸ್ವೀಕರಿಸ್ಕೊಳ್ಳಿ, ಎಲ್ಲ ನಿಮಗೆ ಶುಗರು ಕಂಟ್ರೋಲ್ ಆಗುತ್ತೆ, ಬಿ ಪಿನೂ ಕಂಟ್ರೋಲ್ ಆಗುತ್ತೆ. ನನ್ನ ಬಿಸ್ನೆಸ್ಸು ಮತ್ತು ನಮ್ಮ ಆರೋಗ್ಯ ನಿಮ್ಮ ಬಿಸ್ನೆಸ್ಸು ಇನ್ನು ಮುಂದೆ ಚೆನ್ನಾಗುತ್ತೆ. ನೀವು ಯಾಕಂದರೆ ಕರ್ಮಗಳು ಕಳ್ಕೊಂಡ್ರಿ ಇವಾಗ ನಿಮ್ಮ ಒಂದು 170-160 ಕಿಲೋಮೀಟರ್ದಿಂದ ಬಂದು ಇವತ್ತು ನಿಮ್ಮ ಕರ್ಮಗಳನ್ನ ಕಳೆದುಕೊಂಡಿದ್ದೀರಾ. ಅದು ನೋಡಿ ಎಲ್ಲಿ ಭೇಟಿಯಾಗಿದ್ದೀರಾ, ನಿಮ್ಮ ಕುಲದೇವರು ವೀರಭದ್ರೇಶ್ವರ. ಆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೀವು ನನ್ನನ್ನು ಮೀಟ್ ಮಾಡಿದ್ದೀರಾ ನನ್ನ ತಾಯಿ. ಅದಕ್ಕೆ ಒಳ್ಳೆಯದಾಗಲಿ. ನಿಮ್ಮದು ಅಷ್ಟೇ ಸ್ವಾಮಿ. ನಿಮ್ಮ ಮಂದಿಯವ್ರು ಯಾವುದು? ನಮ್ಮ ರಟ್ಕಲ್ ರೇಣು ಸಿದ್ಧ. ಹೌದಾ? ಇವತ್ತು ನೋಡಿ, ದೇವ್ರು ಅಂದರೆ ಎಲ್ಲ ದೇವರು ಒಂದೇ. ಆ ದೇವರು ಈ ದೇವರು ಇಲ್ಲ. ನಾವು ಯಾರನ್ನು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದು ನಮ್ಮ ದೇವರು. ಆಯಿತಾ? ಖಂಡಿತ ನಿಮ್ಮ ಬರಲ್ಲ, ದೇವರು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ರೂಪದಲ್ಲಿ ಕಳಿಸಿದಾನೆ ಅಷ್ಟೇ. ಇರಲಿ. ಯಾಕಂದರೆ ಇಲ್ಲಿ ದೇವರೇ ದೊಡ್ಡವರು. ಒಳ್ಳೇದಾಗಲಿ. ನೀವೇನು ಅಂದ್ಕೊಂಡಿದ್ದೀರ ಆದರೆ ಆದಷ್ಟು ಬೇಗ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. 9 ವಾರದಲ್ಲಿ ನೀವೇನು ಕೆಲಸ ಮಾಡ್ತಾಯಿದ್ದೀರ ತಾಯಿ, ಅದು ಯಶಸ್ವಿ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಯಜಮಾನರಿಗೋಸ್ಕರ ಇವತ್ತು ನನ್ನ ಜೊತೆ ಪಾದಯಾತ್ರೆ ಮಾಡಿದೆ ನೀನು. ಒಳ್ಳೆಯದಾಗಲಿ. ನಿಮ್ಮ ಮಗನಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಅನುಗ್ರಹ ಮಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.